ಹಿ ಮತ್ತು ಶಿ ಯೂನಿಸೆಕ್ಸ್ ಸೆಲ್ಯೂನ್ ವತಿಯಿಂದ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹೇರ್ ಕಟ್ ಮತ್ತು ಬ್ಯೂಟಿ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೃಷ್ಣಂ ಪ್ರಣಯಂ ಸಖಿ ಶರಣ್ಯ ಶೆಟ್ಟಿರವರು ಶೀಲ್ಡ್ ಕೊಡುವ ಮೂಲಕ ಅಭಿನಂದಿಸಿದರು. ಕೂಡ ಬಂದಿರ್ತಾರೆ. ಕೋಲಾರ್ 07 ಈ ಒಂದು ಪೇಜ್ನ ಅಡ್ಮಿನ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೂ ನಿಮ್ಮ ಶಿಲ್ಪಾರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಬಟರ್ ಮಿಲ್ಕ್ ಬಿಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ವೇದಿಕೆಗೆ. ಮನೀಶ್ ಶೆಟ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೂ ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತ. ಸೈಯದ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಪ್ಪ, ನಮ್ಮ ಅರ್ಧ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಇಲ್ಲೇ ಇದೆಯಪ್ಪ. ತುಂಬಾ ಜನ ಈವೆಂಟ್ಸ್ ಮೇಕಪ್ ಅನ್ನ ಕಲ್ತಿದ್ರೆ ಅವ್ರಿಗೆ ಅಂತ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಬಿಡ್ತಾರೆ. ನಾಟ್ ಲೈಕ್ ದಿಸ್. ಇವ್ರು ಮಾಡ್ತಿರೋ ವಿಚಾರ ನಿಜ ಹೇಳ್ತಾ ಇದ್ದೀನಿ. ನೀವು ಯಾರೆಲ್ಲ ENG ನಲ್ಲಿ ಕೆಲಸನ ಕಲ್ತಿದ್ದೀರಾ ಅಂಡ್ ಇಲ್ಲಿ ಯಾರೆಲ್ಲ ನೀವು ಕಲ್ತು ಇವಾಗ ನೀವು ಇದ್ ಮಾಡ್ತಿದ್ದೀರಲ್ವಾ, ಫ್ಯೂಚರ್ ನಿಮ್ಗೆ ತುಂಬಾನೇ ಬ್ರೈಟ್ ಫ್ಯೂಚರ್ ಇದೆ. ಬಿಕಾಸ್ ಆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಲೋನ್ ಅನ್ನ ಕೂಡ ಮಾಡಿಸ್ಕೊಂಡು ನಿಮ್ಮ ಸಲೂನ್ ಬೇಕಾಗಿರ್ಬೋದು, ಇಲ್ಲ ನೀವೇ ಪಾರ್ಲರ್ ಮಾಡಬೇಕಾಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಂಗಿಲ್ವಲ್ಲ, ಕರೆಕ್ಟ್ ಅಲ್ವಾ? ಸೊ ನಿಮ್ ಕೆಲಸ ನಿಮಗೆ ಸಿಕ್ಕಿದ್ಮೇಲೆ ಸೊ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅಂತ ಒಂದು ವುಮೆನ್ ಪವರ್ ಬರುತ್ತೆ. ಸೊ ಅದನ್ನ ಹಂಗೆ ನೀವು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರಿ. ಸೊ ಇದ್ರ ಬಗ್ಗೆ ಇನ್ನೇನು ಮಾತಾಡಕ್ಕೆ ತಗೊಂತಿದ್ರೆ ಇನ್ನೂ ಖುಷಿ ಆಗ್ತಿದೆ. ಯಾಕಂದ್ರೆ ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಆಲ್ರೆಡಿ. ನೀವು ನೋಡಿರ್ತೀರ ಕೃಷ್ಣಂ ಪ್ರಣಯಂ ಸಖಿ ಮೂವಿ ಹೀರೋನಾಗಿ ಈಗ ಮೂವಿ ಹಾಫ್ ಸೆಂಚುರಿ ಹೊಡೆದಿದೆ. ಆ ಮೂವಿ 100 days ಹೊಡ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಂತ ಇದ್ದೀನಿ. ಏನಂತಂದ್ರೆ ಒಬ್ಬನ ರೈತನು ಕರ್ಕೊಂಬಂದು ಈ ತರ ಅವಾರ್ಡ್ ಸಿಗ್ತೈತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಅದು ಅವಾರ್ಡ್ ಸಿಕ್ಕಿರೋದು ಕೃಷ್ಣ ಸಿಕ್ಕಿ ತುಂಬಾ ಥ್ಯಾಂಕ್ಸ್. ನನ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಮನೇಲಿ ಎತ್ಕೊಳ್ಳೋದು ನಮ್ಮ ಅಮ್ಮ ಅದೆಷ್ಟು ಖುಷಿ ಪಡ್ತಾರಂತ ನನ್ಗಂತೂ ಗೊತ್ತಿಲ್ಲ. ನನಗೆ ತುಂಬಾ ಖುಷಿ ಆಗ್ತೈತೆ. ನನ್ಗೆ ಇದೇ ತರ ಸಪೋರ್ಟ್ ಮಾಡಿ ಇನ್ನ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡಿರ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಬಟ್ 2 ದಿನ ಆದ್ಮೇಲೆ ಮೆಸೇಜ್ ಮಾಡ್ತಾರೆ, ಅಣ್ಣ ಅದಕ್ಕೆ ಯಾವ ಮದ್ದು ಹೊಡಿಬೇಕಣ್ಣ, ಇದಕ್ಕೆ ಯಾವ ಮದ್ದು ಹೊಡಿಬೇಕಂತ. ದಯವಿಟ್ಟು ಹಂಗೆ ನಿಮ್ ತೋಟದಲ್ಲಿ ಈ ನಾವು ಮಾಡಿರೋ ಕಂಟೆಂಟ್ ಅಲ್ಲಿ ನಿಮ್ ತೋಟದಲ್ಲಿ ಬೆಳೆಯಿದ್ರೆ ಆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇವತ್ತಿನ ನಾಳೆ ದಿನ ನಿಮ್ಗೆ ಹೆಲ್ಪ್ ಆಗ್ತೈತೆ. ಅದನ್ನ ಬಿಟ್ಟು ನೀವು ನನ್ಗೆ ಮೆಸೇಜ್ ಮಾಡ್ತೀರಾ, ಪ್ರತಿ ಮೆಸೇಜ್ ಬಂದ್ರೆ ನಾನು ನೋಡ್ಬೋದು. ದಿನಕ್ಕೆ 1000 ಜನ ಮೆಸೇಜ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ನೋಡೋಕ್ಕಾಗಲ್ಲ. ದಯವಿಟ್ಟು ಸಾರಿ. ನಾನೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ನಿಂದ ನನಗೆ ಇದು ಸಿಕ್ಕಿಲ್ಲ ಅನ್ಸ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ನಾನು ವಿಡಿಯೋಸ್ ಮಾಡ್ತೀನಿ, ಕೇರ್ಲೆಸ್ ಮಾಡ್ತಾ ಇದ್ದೆ. ಅವಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು, ಅಣ್ಣ ಕೇರ್ ತಗೋಣ, ಲೆಸ್ ಬಿಟ್ ಹಾಕೋಣ ಅಂತಂದ್ರು. ಅದಕ್ಕೆ ಅವತ್ತಿಂದ ಕೇರ್ ಮಾಡಿದಕ್ಕೆ ಈ ಅವಾರ್ಡ್ ನನಗೆ ಸಿಕ್ಕೈತೆ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ನಾನು ತಗೊಂಡಿದ್ದೀವಿ, ತುಂಬಾ ಖುಷಿ ಆಯ್ತು. ಕೊಟ್ಟಿದ್ದು ಖುಷಿ ಆಯ್ತು. ಕೃಷಿಗೆ ಅನ್ನಲ್ಲ, ಕೃಷಿಗಿಂತ ದೊಡ್ಡವ್ರು ಯಾರು ಇಲ್ಲ. ಕೃಷಿಗೆ ಡಿಪ್ಲೊಮಾ ಒಂದು ವೇದಿಕೆಯಲ್ಲಿ ಅಭಿನಂದನೆ ಸೂಚಿಸೋದು, ಅವಾರ್ಡ್ ಕೊಡುವಂತಹ ಮೂಲಕ ಅವ್ರನ್ನ ನನ್ಗೆ ಇದನ್ ಮಾಡಿದ್ರೆ ಸರಿ, ಇದನ್ ಮಾಡಿದ್ರೆ ತಪ್ಪು, ಒಂದೇ ವಿಚಾರ ಹೇಳಿದಾರೆ ನನ್ನ ಹತ್ರ. ಏನೇ ಮಾಡು, ಒಬ್ಬರಿಗೆ ಮೋಸ ಮಾಡಬೇಡ, ಒಬ್ಬರಿಗೆ ತಲೆ ಹೊಡಿಬೇಡ, ಇನ್ನೊಬ್ಬರು ತಲೆ ಹಿಡಿಬೇಡ, ಇಷ್ಟೇ. ಇದ್ ಬಿಟ್ಟು ನಿನ್ ಕೈಯಲ್ಲಿ ಏನಾಗುತ್ತೋ. ಈ ಅವಾರ್ಡು ನಾನ್ ತಗೊಂಡಿದ್ದಕ್ಕಿಂತ ಎಷ್ಟು ಖುಷಿ ಆಗ್ತಿದ್ಯೋ, ಇವರು ನಿಮ್ಗೆಲ್ಲ ಅವಾರ್ಡ್ಸ್ ಕೊಡ್ಬೇಕು ಅಂತ ಥಾಟ್ ಬಂದಿದೆ ಅಲ್ವಾ, ಆ ವಿಚಾರಕ್ಕೆ ನನ್ಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ಈ ಥಾಟ್ ಯಾರಿಗೂ ಬರೋದಿಲ್ಲ. ಇಷ್ಟು ಯೋಚನೆ ಮಾಡಿ ಅವ್ರು ನಿಮ್ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ಇದ್ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಇದೇ ತರನೇ ನೀವು ಕಂಟಿನ್ಯೂಟ್ ಆಗಿ ಮಾಡ್ತಾರೆ. 1-2 ಮಾತು ಮುರಳಿ ಅವರನ್ನು ಮಾತಾಡ್ತಾರೆ. ಈಗ ಮಾತಾಡ್ಬೇಕು ಮುರಳಿ ಅವರು, ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಕೆಲಸ ಕಲಿತಾ ಇರುವಾಗ ನಮ್ಗೆ ಯಾರು ಈ ತರ ಸಪೋರ್ಟ್ ಮಾಡಿಲ್ಲ. ಸೊ ಆ ಸಪೋರ್ಟ್ನ ಎಲ್ಲರಿಗೂ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಷ್ಟೇ. ನಾನು ನೀವು ಮುಂದೆ ಇನ್ನೂ ಚೆನ್ನಾಗಿ ಕಲಿಬೇಕು, ಇನ್ನೂ ಪ್ರೊಫೆಷನಲ್ ಆಗಿ ನೀವು ಇನ್ನೂ ಮುಂದಕ್ಕೆ ಬರಬೇಕು ಅಂತ ನಾನು ಹೇಳ್ತಾ ಥ್ಯಾಂಕ್ ಯು. ಮೂಮೆಂಟ್ಸ್ ಇದೆಯಲ್ಲ, ಇದೆಲ್ಲ ಒಂಥರ ಯಾವಾಗ್ಲೂ ಜ್ಞಾಪಕ ಇರೋಂಥ ಮೂಮೆಂಟ್ಸ್. ಅದು ಯಾವಾಗ ಸ್ಟಾರ್ಟ್ ನಿಮ್ಗೆ ಯಾರ ಜರ್ನಿನೂ ಗೊತ್ತಿರಲ್ಲ ಬಹುಶಃ. ಯಾಕಂದ್ರೆ ಇಲ್ಲಿ ಬಂದು ನೀವೆಲ್ಲ ಕೂತಿದ್ದೀರಾ ಅಂತಂದ್ರೆ ನಿಮ್ದೇ ಆದಂತ ಒಂದೊಂದು ಜರ್ನಿ ಇರುತ್ತೆ. ಎಲ್ಲಿ ಸ್ಟಾರ್ಟ್ ಆಯ್ತು, ಎಷ್ಟು ಕಷ್ಟ ಆಯ್ತು ಅನ್ನೋದು. ಇಟ್ಸ್ ನಾಟ್ ಜಾತಿ ಧರ್ಮ ಏನೂ ಇಲ್ಲದೆ ಅವರು ಚೆನ್ನಾಗಿ ಒಂದು ಕಂಟೆಂಟ್ನ ಕೊಡ್ತಾ ಇದ್ದಾರೆ, ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ರೆಕಗ್ನೈಸ್ ಮಾಡಿ ಸ್ಟೇಜ್ ಮೇಲೆ ಕರ್ಕೊಂಡ್ಬರೋದಿಲ್ಲ. ಆ ಥಾಟ್ ಸೂಪರ್ ಅಮೇಝಿಂಗ್. ಆ್ಯಂಡ್ ಇಲ್ಲಿ ಎಲ್ಲರೂ ಇದ್ದಾರೆ. ಕೃಷಿ ಅವ್ರನ್ನ ನೋಡಿದೆ, ಎಕ್ಸಾಕ್ಟ್ಲಿ ಆ ಕೃಷಿಗೆ ಮೊದಲನೇ ಕೊಡಬೇಕು, ಕೃಷಿಗಷ್ಟೇ ಅಲ್ಲ. ಆ್ಯಂಡ್ ಜಯಂತ್ ಅವರು ಕೂಡ ಇದ್ದಾರೆ. ಅವರು ಪ್ರಮೋಷನ್ ವಿಡಿಯೋ
ವಿಡಿಯೋಸ್ ನೋಡಿದೆ ನಾನು. ಶರಣ್ಯ ಶೆಟ್ಟಿ ಅವ್ರ ಮುಂದೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರು ಬರ್ತಾರಂತೆ ಅಂತ ಹಾಕಿದ್ರು. ದಟ್ ವಾಸ್ ವೆರಿ ಫನಿ, ತುಂಬ ಚೆನ್ನಾಗಿತ್ತು, ಶೇರ್ ಕೂಡ ಮಾಡಿದೆ. ಆ್ಯಂಡ್ K07 ಅನ್ನೋದು. ಆ್ಯಂಡ್ ನೀವು ಯಾವ ಸೋಷಿಯಲ್ ವರ್ಕರ್ಗೂ ಕಮ್ಮಿ ಇಲ್ಲ ಸರ್, ಯಾವ ಪೊಲಿಟಿಷಿಯನ್ಗೂ ಕಮ್ಮಿ ಇಲ್ಲ. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಒಂದು ಜನಕ್ಕೆ ಒಳ್ಳೇದಾಗಬೇಕು ಅಂತ ಮಾಡ್ತಿಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಕನ್ನಡ ಬಗ್ಗೆ ಇಟ್ಟಿರುವಂಥ ಪ್ರೀತಿ, ನಾನು ಕನ್ನಡ ಅಂತ ಬಂದರೆ ಸಿಕ್ಕಾಪಡೆ ಕಡೆ ಮಾತಾಡಿದ್ದೀನಿ ಕೂಡ. ಸೊ ನಿಮ್ಮ ಕನ್ನಡ ಪ್ರೀತಿಗೆ ನಾನು ನಿಜವಾಗ್ಲೂ ಮೆಚ್ಚಿದೆ. ಯಾಕಂದರೆ ಇನ್ಯಾರು ನಮ್ಮ ಭಾಷೆ ನಡ್ಕೊಳ್ಳೋ ಅಷ್ಟೇ ಏನಕ್ಕೆ ಮುಚ್ಚಿಡ್ಬೇಕಲ್ಲ, ನಮ್ಗೇನು ಗೊತ್ತಿದೆ ಅದು ನಾವು ಮಾತಾಡಬೇಕು. ತುಂಬ ಚೆನ್ನಾಗಿ ಮಾಡ್ತಿದ್ರೆ ಹೀಗೆ ಮಾಡಿ. ಆ್ಯಂಡ್ ಮನೀಶ್ ಅವರೇ ಡೆಫಿನೆಟ್ಲಿ ನನ್ನ ಬಗ್ಗೆ ಹೇಳ್ತಾರೆ, ಕೇಳೋಣ ಆಯಿತು ಅಂತ. ಸೊ ಖುಷಿ ಆಯಿತು ನಿಮ್ಮ ಜೊತೆ. ಇಲ್ಲ, ನೀವು ಹೇಳ್ದಂಗೆ ಕನ್ನಡದ ಹುಡುಗಿ ಹೀರೋಯಿನ್ ಹೆಂಗೆ ಸಪೋರ್ಟ್ ಮಾಡಬೇಕು, ಕನ್ನಡದ ಕಲೆಗಳಿಗೂ ಹಾಗೆ ಸಪೋರ್ಟ್ ಮಾಡಬೇಕು, ಹಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನೀವೆಲ್ಲ ಇವತ್ತು ಕೂತಿರೋದು. ಸೊ ಸಿಕ್ಕಾಪಡೆ ಖುಷಿ ಆಯಿತು. ಮನೀಶ್ ಶೆಟ್ಟಿ ಅವರೇ ಖುಷಿ ಆಯಿತು. ಆ್ಯಂಡ್ ಮುರಳಿ ಅವರು ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಇವತ್ತು ಪ್ರೂವ್ ಆಯಿತು. 2 ಮಾತು ಆಡಿ ಹೋದ್ರು, ಬಟ್ ಕೆಲಸ ಕಾಣಿಸ್ತಾ ಇದೆ. ಆ್ಯಂಡ್ ಎಂಪ್ಲಾಯೀಸ್ನ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಥರ ನೋಡಿ ಇಷ್ಟು ರೆಕಗ್ನೈಸ್ ಮಾಡಿ. ಆ್ಯಂಡ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ನ ನಿಮ್ಗೆಲ್ರಿಗೂ ಕೊಟ್ಟು, ನಿಮ್ಮ ಹೊಸ ಅಂದರೆ ಈಗ ನಮ್ಮ ಓನರ್ಸ್ ಎಲ್ಲ ಯಾವ ಥರ ಥಾಟ್ಸ್ ಇರುತ್ತೆ ಅಂದರೆ ಅವ್ರು ಕೆಲಸ ಮಾಡ್ತಾ ಇರಬೇಕು, ನಾವು ಓನರ್ ಆಗಿರಬೇಕು ಅಂತ. ಬಟ್ ನಮ್ಮ ಎಂಪ್ಲಾಯೀಸ್ ಓನರ್ ಆಗಬೇಕು, ನಮ್ಮ ಜೊತೆ ಇರಬೇಕು ಅನ್ನೋದೊಂದು ಥಾಟ್ ಇದೆಯಲ್ಲ. ಹ್ಯಾಂಡ್ಸ್ ಆಫ್ ಟು ಯು ಸರ್, ಖುಷಿ ಆಯಿತು ನನಗೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯಾರೆಲ್ಲ ಬಂದಿದ್ದೀರಾ. ಎಲ್ಲರೂ ಒಂದೊಂದು ಹೊಸ ಸಲೂನ್ ಓಪನ್ ಮಾಡಿ ಮತ್ತೆ ನನ್ನ ಕರೆಸಿ, ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ, ಸತತವಾಗಿ ಚಪ್ಪಾಳೆ ಬರಬೇಕು. ಸಾಧು ಕಾವ್ಯರವರಿಗೆ ಡಿಪ್ಲೊಮಾ ಇನ್ ಪ್ರೊಫೆಷನಲ್ ಮೇಕಪ್ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಕೋರ್ಸ್. ಡಿಪ್ಲೊಮಾ ಇನ್ ಪ್ರೊಫೆಷನಲ್ ಮೇಕಪ್ ಇಂಟರ್ನ್ಯಾಷನಲ್ ಕೂಡ ಡಿಪ್ಲೊಮಾ ಇನ್ ಪ್ರೊಫೆಷನಲ್ ಮೇಕಪ್ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಕೋರ್ಸಸ್. ಇವತ್ತು ಅವಾರ್ಡ್ ಹೋಗ್ತಾ ಇದೆ. ಪ್ರೀತಿಯವರು ದಯಮಾಡಿ ವೇದಿಕೆಗೆ ಆಗಮಿಸಿ. ಪ್ರೀತಿ ವೇದಿಕೆಯಲ್ಲಿ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಸಿಂಧು ಎಂ, ಡಿಪ್ಲೊಮಾ ಇನ್ ಪ್ರೊಫೆಷನಲ್ ಮೇಕಪ್ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಕೋರ್ಸಸ್. ಇವತ್ತು ಅವಾರ್ಡ್ ಅವರ ಸ್ವಂತವಾಗ್ತಾ ಇದೆ. ಕೊನೆಯದಾಗಿ ಸಂಧ್ಯಾ ಜಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಶಿ ವತಿಯಿಂದ ಅವಾರ್ಡ್ಗಳು ಕೂಡ ಈ ದಿನ ಸ್ವಂತವಾಗಿದೆ. ರಮ್ಯಾ ರಾಯಲ್ ಮೇಕಪ್ ಅಕಾಡೆಮಿ, ಈ ಅಕಾಡೆಮಿಯ ಎಲ್ಲರಿಗೂ ಕೂಡ ಈ ದಿನ ನಮ್ಮ ಎಲ್ಲ ಕೋಲಾರದ ಪ್ರತಿಭಾನ್ವಿತ ಮಕ್ಕಳು ಸ್ಕಿಲ್ಸ್ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡ್ ನ ಪಡ್ಕೊಂಡಿರ್ತಾರೆ. ನಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶರಣ್ಯ ಶೆಟ್ಟಿರವರು, ಬಹುಶಃ ತಾವುಗಳು ಸಿನಿಮಾ ನೋಡಿದ್ರೆ ಜಾನವಿ ಎಂಬ ಪಾತ್ರದ ಮೂಲಕ ತೆರೆಯ ಮೇಲೆ ನಮ್ಮೆಲ್ಲರನ್ನ ಬಳಸಿದ್ದು. ಈಗ ಮಕ್ಕಳಿಗೆ ಡಾನ್ಸ್ ಮಾಡ್ಬೇಕಂದ್ರೆ ಏನ್ ಬೇಕು? ಪ್ರೋತ್ಸಾಹ ಬೇಕು. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಬರ್ಲಿ ಮತ್ತೆ ಜೋರಾದ ಚಪ್ಪಾಳೆ ನಮ್ಮ ಶ್ರೇಯ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಭಾರತಿ ಎಸ್ ಮೊದಲನೆಯ ಅವಾರ್ಡ್ ನ ಟೈಟಲ್ ಡಿಪ್ಲೊಮಾ ಇನ್ ಹೇರ್ ಡ್ರೆಸ್ಸರ್ ಬ್ಯೂಟಿಷಿಯನ್. ಇದು ತಮಗೂ ಕೂಡ ಅಭಿನಂದನೆಗಳು ಹಾಕಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕೋರ್ಸ್ ಕಂಪ್ಲೀಷನ್ ಆದ ನಂತರದ ನಿಮ್ಮ ಒಂದು ಮಾಡಕ್ಕೆ ಸಲ ಪ್ರೋತ್ಸಾಹ ಅಪ್ರಿಷಿಯೇಟ್. ಡಿಪ್ಲೊಮಾ ಇನ್ ಬ್ಯೂಟಿಷಿಯನ್ ಅವಾರ್ಡ್ ಹೌಸ್ ವೈಫ್ ರೀತಿಯಲ್ಲಿ ಕಾಣ್ತಾರೆ. ಬಹುಶಃ ಈ ಒಂದು ಸರ್ಟಿಫಿಕೇಟ್, ಈ ಒಂದು ಅವಾರ್ಡ್ ಅವರ ಯಶಸ್ಸಿನ ಹಾದಿಯನ್ನ ಸೊ ಖುಷಿಪುರ್ ಅವರಿಗೆ ಡಿಪ್ಲೊಮಾ ಇನ್ ಬ್ಯೂಟಿಷಿಯನ್ ಅವಾರ್ಡ್ ಸಿಗ್ತಾ ಇದೆ. ಅವಾರ್ಡ್ ಸ್ವಂತವಾಗ್ತಾ ಇದೆ. ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಆನ್ ಯರ್ ಕೋರ್ಸ್ ಕಂಪ್ಲೀಷನ್. ನಮ್ಮ ಪ್ರಶಂಸೆ ಸಿಗ್ತಾ ಇದೆ. ಸೊ ಜಾಸ್ತಿ ಅಪ್ರಿಸಿಯೇಷನ್.
ಕೇಳಿದ್ರು ಪರ್ಮಿಷನ್ ಸಿಗುತ್ತೆ. ಈಗ ನಿಮ್ಮ ಪಾತ್ರ ಜಾನ್ವಿಗಾಗಿ ನೀವು ಹೀರೋಯಿನ್ ಆಗಿಯೂ ಕೂಡ ನೆಗೆಟಿವ್ ಶೇಡಲ್ಲಿ ಅಂತಿಮವಾಗಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀರಾ. ನೆಗೆಟಿವ್ ಅನ್ನೋದನ್ನ ತಗೊಂಡು ಅದನ್ನ ಆಕ್ಟ್ ಮಾಡೋದು ಬೀಂಗ್ ಎ ಹೀರೋಯಿನ್, ಆ ವಿಷಯವಾಗಿ ಒಂದೆರಡು ಮಾತು ಮಾತಾಡೋದಾದ್ರೆ. ಆಕ್ಟಿಂಗ್ ಅಂತ ಬಂತಂದ್ರೆ ಎಲ್ಲರೂ ಮಾಡ್ಬೇಕಾಗುತ್ತೆ. ನಾನು ಹುಚ್ಚಿ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ. ಸೊ ಅಷ್ಟು ಪ್ರೀತಿ ಆಕ್ಟಿಂಗ್ ಮೇಲೆ. ಸೊ ಸಿನಿಮಾ ಅಂತ ಅಂದಾಗ ಎಂಡಲ್ಲಿ ವಿಲನ್ ಆದ್ರೂ ಫಸ್ಟ್ ಹಾಫ್ ಫುಲ್ ಪಾಸಿಟಿವ್ ಶೇಡ್ ಇತ್ತು, ಸೆಕೆಂಡ್ ಹಾಫ್ ಸ್ವಲ್ಪ ನೆಗೆಟಿವ್ ಇತ್ತು. ಸೊ ಅದೇನಾಗುತ್ತೆ, ಎರಡೂ ಶೇಡ್ನ ತೋರಿಸಿರೋದ್ರಿಂದ ಇವತ್ತು ನೀವೆಲ್ಲ ನನ್ನ ಇಷ್ಟು ಇಷ್ಟಪಟ್ಟಿದ್ದೀರಾ. ಸೊ ನನಗೆ ಅದರಲ್ಲಿ ವಿಲನ್, ಪಾಸಿಟಿವ್, ನೆಗೆಟಿವ್, ಹೀರೋಯಿನ್ ಅದೇನು ಇಲ್ಲ, ನಾನು ಒಬ್ಬಳು ಆರ್ಟಿಸ್ಟ್ ಅಷ್ಟೇ. ಸೊ ಇವತ್ತು ನೀವು ಮುಂದೆ ಬಂದಿದ್ದೀನಿ ಅಷ್ಟೇ. ಬೆಳವಣಿಗೆ ಆ ಜಾಗಕ್ಕೆ ಬಂದು ಶೂಟಿಂಗ್ ನಡೆಸಿದ್ರೆ ಹೇಗಿತ್ತು, ಈ ಭಾಗಕ್ಕೆ ಬಂದು ನೀವು ಈ ವಾತಾವರಣ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನಾವು. ಆಕ್ಚುಲಿ ನಮ್ಮ ಸಿನಿಮಾ ನೋಡ್ಕೊಂಡು ಗೊತ್ತಾಗುತ್ತೆ 150+ ಆರ್ಟಿಸ್ಟೇ ಇರೋದು. ಸೊ ಅದ್ರ ಜೊತೆ ಅವ್ರ ಅಸಿಸ್ಟೆಂಟ್ಸ್, ಅವ್ರ ಸ್ಟಾಫ್ಸು, ಮೇಕಪ್ ಆರ್ಟಿಸ್ಟು ಏನಾದ್ರೂ ಒಂದು 300-350 ಜನ ಇರ್ತಾ ಇದ್ರು. ಸೊ ಅಷ್ಟು ಜನ ನಂದೇ ಕಾಣಿಸ್ತಾನೆ ಇರಲಿಲ್ಲ, ಇವ್ರುಗಳೇ ಕಾಣಿಸ್ತಾ ಇದ್ರು. ಸೊ ಆಲ್ಮೋಸ್ಟ್ ಒಂದು 10 days ಅಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು. ಸೊ ಇವಾಗ ಅದೆಲ್ಲ ನಿಜವಾಗ್ಲೂ ತುಂಬ ಕಷ್ಟ ಆಗಿತ್ತು. ಯಾಕಂದ್ರೆ 7 ಗಂಟೆ ಶೂಟಿಂಗ್ ಅಂದ್ರೆ ಮನೆ 9 ಗಂಟೆಗೆ ಇರಬೇಕು, ರಾತ್ರಿ 4 ಗಂಟೆಗೆ ಬರ್ತಾ ಇದ್ವಿ, 1 or 2 hours ಸ್ಲೀಪ್ ಅಷ್ಟೇ. ಅದರಲ್ಲಿ ಅಲ್ಲಿ ಆಕ್ಟಿವ್ ಮಾಡಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು, ಅದೆಲ್ಲ ಒಂದಿರುತ್ತೆ. ಬಟ್ ಅಷ್ಟೆಲ್ಲ ಕಷ್ಟಪಟ್ಟಾಗ ಇವತ್ತು ಜನ ರೆಕಗ್ನೈಸ್ ಮಾಡಿ ಖುಷಿ ಪಟ್ಟಿದಾಗ ಅದೆಲ್ಲ ಓದ್ತಿತ್ತು ಅಂತ ಅನಿಸುತ್ತೆ. ಸೊ ಯಾವುದೇ ಏನೇ ಕಷ್ಟ ಆದ್ರೂ ಮುಂದೊಂದು ದಿನ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ ಅಂತ ಇವತ್ತು ಕಷ್ಟಪಡ್ಬೇಕಷ್ಟೇ. ಮತ್ತೆ ನಮ್ಮ ಬಹುಶಃ ಖುಷಿಯ ಸಂಕೇತ ಇರಬಹುದು ಇದು. ನೋಡಿ ಆಕ್ಚುಲಿ ಈ ಒಂದು ಪ್ರೋಗ್ರಾಮ್ ಅನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಈ ಒಂದು ಮುರಳಿ ಅವರು ಈ ಒಂದು ಫಂಕ್ಷನ್ ಅನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅಂದ್ರೆ ಈ ಇವೆಂಟ್ಗೆ ನಮ್ಮ ಕನ್ನಡ ನಟಿಯಾದಂಥ ಶರಣ್ಯ ಶೆಟ್ಟಿ ಅವರು ಕರೆಸಿದ್ರು. ಹಾಗೆ ಇಲ್ಲಿ ಕಲ್ತಿರುವಂತಹ ಎಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ ಅನ್ನು ಕೊಡಬೇಕು ಅನ್ನೋದೇ ಮುರಳಿ ಅವರ ಒಂದು ಅನಿಸಿಕೆ ಆಗಿತ್ತು. ಅದಕ್ಕೋಸ್ಕರನೇ ಈ ಒಂದು ಈವೆಂಟ್ ಅನ್ನ ಮಾಡಿದ್ರು. ನೀವೇ ನೋಡ್ತಾ ಇದ್ದೀರಾ, ತುಂಬಾ ಜನ ಅವ್ರ ಹತ್ರ ಕೆಲಸ ಕಲಿತು, ಹಾಗೆ ಅವ್ರ ಬಳಿ ಕೆಲಸ ಕಲ್ತೀಗ ಗೌರ್ಮೆಂಟ್ ಸರ್ಟಿಫಿಕೇಟ್ ಜೊತೆಗೆ ಕೊಟ್ಟಿದ್ದಾರೆ. ಈ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ಅನ್ನ ನಾರ್ಮಲ್ ಸರ್ಟಿಫಿಕೇಟ್ ತರ ಯಾವ ತರದ್ದು ಕೊಟ್ಟಿಲ್ಲ, ಇದು ಕಂಪ್ಲೀಟ್ ಆಗಿ ಅದು ಗೌರ್ಮೆಂಟ್ ಸರ್ಟಿಫಿಕೇಟ್. ಇದ್ರ ಜೊತೆಗೆ ನಿಮಗೆ ಲೋನ್ ಆಪ್ಷನ್ ಕೂಡ ಮಾಡ್ಕೋಬಹುದು, ನೀವು ಸಲೂನ್ ಕೂಡ ಮಾಡ್ಕೋಬಹುದು. ಆ ತರ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮುರಳಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ಒಂದು ಶೋನಲ್ಲಿ ನಾನು ಕೂಡ ಭಾಗಿಯಾಗಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಅವಾರ್ಡ್. ನಾನು ಅವಾರ್ಡ್ ತಗೊಂಡಿದ್ದು ಖುಷಿ ಎಷ್ಟಾಗ್ತಿದ್ದು, ಅಂಡ್ ಮುರಳಿ ಅವರು ಈ ಒಂದು ಈವೆಂಟ್ ಅನ್ನು ನಡೆಸ್ಕೊಟ್ಟಿದ್ದು ಅಷ್ಟೇ ಖುಷಿ ಆಗ್ತಿದೆ ಅಂತ ಅಣ್ಣ, ಇವಾಗ ಈ ಥರ ಇಷ್ಟು ಜನಕ್ಕೆ ಅವಾರ್ಡ್ಸ್ ಕೊಟ್ರಲ್ಲ, ಏನು ಅನ್ನಿಸ್ತು? ತುಂಬ ಖುಷಿ ಆಗ್ತದೆ. ನಮ್ಮ ಸ್ಟೂಡೆಂಟ್ಗೆ ನನ್ನ ಕೈಯಿಂದ ಅವಾರ್ಡ್ ಕೊಡ್ತಾರೆ, ತುಂಬ ಖುಷಿ ಆಗ್ತಾಯಿದೆ. ಅವ್ರು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ನಾನು ಕೊಟ್ಟಿರೋ ಗೌರ್ಮೆಂಟ್ ಸರ್ಟಿಫಿಕೇಟು 108 ಕಂಟ್ರಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಆಗಿದೆ. ಆ ಥರ ಗೌರ್ಮೆಂಟ್ ಸರ್ಟಿಫಿಕೇಟ್ ನಾನು ಕೊಟ್ಟಿದ್ದೀನಿ. ತುಂಬ ಖುಷಿ ಆಗ್ತದೆ ಎಲ್ಲರಿಗೂ ನಾನು ಅವಾರ್ಡ್ ಕೊಟ್ಟೋದಕ್ಕೆ. ಅದರ ಜೊತೆಯಲ್ಲಿ ಚಲನಚಿತ್ರ ನಟಿ ಅವರು ಹೀರೋಯಿನ್ ಮೇಲೆ ಬಂದಿದ್ದಲ್ಲ, ಅವ್ರ ಬಗ್ಗೆ ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ಇವಾಗ ಅವ್ರ ಕೈಯಲ್ಲಿ ಅವಾರ್ಡ್ಸ್ ಇಸ್ಕೊಟ್ರಲ್ಲ, ಅಂದರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಯಾವ ಥರ ಅನ್ನಿಸ್ತು? ನನ್ನ ಅನಿಸ್ತಾಯಿತ್ತು ಮೇಡಮ್, ನಮ್ಮ ಸ್ಟೂಡೆಂಟ್ ಎಲ್ಲರಿಗೂ ಒಂದು ಸೆಲೆಬ್ರಿಟಿ ಕೈಯಲ್ಲಿ ಅವಾರ್ಡ್ ಕೊಡೋದು ಅವ್ರನ್ನ ಮೇಲೆ ಬರಬೇಕು ಅಂತ ಅದನ್ನು ಇವತ್ತು ಈ ಸ್ಟೇಜ್ ಮುಖಾಂತರ ನಾನು ತಿಳಿಸ್ಕೊಂಡಿದ್ದೀನಿ.